Hello everyone, welcome to my channel. Previously 17 second manifestation method ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಆ ಒಂದು 17 seconds ನೀವು ನಿಮ್ಮ ಭಾವನೆಗಳನ್ನು ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡಿ ಹೇಗೆ ನಿಮ್ಮ ವಿಶಸ್ಸನ್ನು ಫುಲ್ಫಿಲ್ ಮಾಡ್ಕೋಬೋದು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ಅದರ ಒಂದು ಅಡ್ವಾನ್ಸ್ಡ್ ಲೆವೆಲ್ ಅಂತ ಹೇಳ್ಬೋದು, ಒಂದು ಈಸಿ ಮೆಥಡ್ ಅಂತ ಹೇಳ್ಬೋದು. ಈ ಒಂದು ಮೆಥಡ್ 369 ಸೀಕ್ರೆಟ್ ಕೋಡ್ ಅಂತ ಹೇಳ್ಬೋದು. ನಿಕೋಲಾ ಟೆಸ್ಲಾ ಅವರ ಸೀಕ್ರೆಟ್ ಕೀ ಟು ದ ಯೂನಿವರ್ಸಲ್ ಪವರ್ ಅಂತ ಅವರ ಒಂದು ಇನ್ವೆನ್ಷನಲ್ಲಿ ಈ ಒಂದು ನಂಬರ್ಗಳ ಬಗ್ಗೆ ಅವರು ಹೇಳಿರ್ತಾರೆ. ಟೆಸ್ಲಾ ಅವರು ತುಂಬ ಜೀನಿಯಸ್ ಆಗಿದ್ದರು. ಅವರು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಎಲ್ಲೂ ಹೇಳಿಲ್ಲ, ಆದರೆ ಮೈಂಡ್ ಪವರ್ ಮತ್ತು ಆ ಒಂದು ಯೂನಿವರ್ಸಲ್ ಪವರ್ ಎರಡು ಕನೆಕ್ಟ್ ಆದಾಗ ಹೀಗೆ ನಮಗೆ ಏನು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೀವೋ ಲೈಫಲ್ಲಿ ಅದನ್ನು ನಾವು ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡ್ಬೋದು. ಅದ್ರ ಬಗ್ಗೆ ತುಂಬ ಒಂದು ಇನ್ವೆನ್ಷನನ್ನು ಮಾಡಿರ್ತಾರೆ. ಈ ಒಂದು ವೈರ್ಲೆಸ್ ಡಿವೈಸಸ್ ಬಗ್ಗೆ ಅವರು ಇನ್ವೆನ್ಷನನ್ನು ಮಾಡಿದರು. ಈಗ ನಾವು ಒಂದು ಟೈಮ್ ಟೇಬಲನ್ನು ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಒಂದು 369 ಮೆಥಡ್ ಸಿಂಪಲ್ ಇದು. ಈಗ ನಿಮ್ಮ ಒಂದು ಸಂಕಲ್ಪ ಏನಿರುತ್ತೆ, ಸ್ಕ್ರಿಪ್ಟಿಂಗ್ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೆ. ನಿಮ್ಮ ಒಂದು ಸಂಕಲ್ಪ ಏನಿದೆ ಅದನ್ನು ಕ್ಲಿಯರಾಗಿ ಬರೆದಿಟ್ಕೊಳ್ಳಿ ಅಂತ ಹೇಳಿದ್ದೆ. ಸಿಂಪಲ್ ಆ್ಯಂಡ್ ಈಸಿ ಅಫರ್ಮೇಷನ್ ಇರ್ಬೋದು, ಅಥವಾ ಒಂದು ಪ್ಯಾರಾಗ್ರಾಫ್ ಅಷ್ಟು ಬರ್ಕೋಬೋದು, ಏನೂ ತೊಂದರೆ ಇಲ್ಲ. ಈ ಮೆಥಡಲ್ಲಿ ನೀವೇನು ಮಾಡ್ತೀರಾ, ಆ ಒಂದು ನಿಮ್ಮ ಗೋಲ್ಸ್ಗೆ ಎಕ್ಸ್ಟ್ರಾ ಪವರನ್ನು ಆ್ಯಡ್ ಮಾಡ್ತಾ ಹೋಗ್ತೀರಾ. ಸಿಂಪಲ್ ಆ್ಯಂಡ್ ಈಸಿ ಮೆಥಡ್. ಈಸಿ ಸೆಂಟೆನ್ಸನ್ನು ಬರ್ಕೊಳ್ಳಿ, ಕ್ಲಿಯರಾಗಿ ಬರ್ಕೊಳ್ಳಿ. ನಿಮ್ಗೆ ಏನು ಬೇಕು ಲೈಫಲ್ಲಿ, ಏನು ಗೋಲ್ಸ್ ಇದೆ, ಏನು ಅಚೀವ್ ಮಾಡ್ಕೋಬೇಕು ಅಂತಿದ್ದೀರಾ ಅನ್ನೋದ್ರ ಬಗ್ಗೆ ತುಂಬ ಕ್ಲಿಯರ್ ಆಗಿರಬೇಕು. ಈಗ ಸ್ಕ್ರಿಪ್ಟಿಂಗ್ ಮೆಥಡಲ್ಲಿ ಇನ್ನೊಂದು ವಿಷಯ ಹೇಳಿದ್ದೆ, ನಿಮ್ಮ ಒಂದು ಸ್ಟೋರಿನ ನೀವು ವಿಜುವಲೈಸ್ ಮಾಡಬೇಕು ಅನ್ನೋ ಥರ. ಆ ಸ್ಟೋರಿಯಲ್ಲಿ ನಿಮ್ಮದೇ ಆದ ಒಂದು ಮೂವಿ ಥರ ನೀವು ವಿಜುವಲೈಸ್ ಮಾಡಬೇಕು, ಆ ಒಂದು ಇಮೇಜನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ದೆ. ನಿಮ್ಮದೇ ಆದ ಮೂವಿಯಲ್ಲಿ ಆ ಒಂದು ಕ್ಲೈಮ್ಯಾಕ್ಸ್ ಸೀನ್ ಏನಿರುತ್ತೆ, ಒಂದು ಹ್ಯಾಪಿ ಎಂಡಿಂಗ್ ಇರುತ್ತೆ. ಆ ಹ್ಯಾಪಿ ಎಂಡಿಂಗಲ್ಲಿ ಏನು ಅಚೀವ್ ಮಾಡಿರ್ತೀರಾ, ಸೊ ಎಲ್ಲ ನಿಮಗೆ ಲೈಫಲ್ಲಿ ಏನೇನು ಬೇಕು ಎಲ್ಲ ಸಿಕ್ಕಿದೆ ಅಂದಾಗ ನಿಮ್ಮ ಭಾವನೆಗಳು ಯಾವ ರೀತಿ ಇರುತ್ತೆ, ಎಲ್ಲ ನಿಮಗೆ ಸಿಕ್ಬಿಟ್ಟಿದೆ. ಆ ಒಂದು ಪ್ರೆಸೆಂಟ್ ಟೆನ್ಸಲ್ಲಿ ನೀವು ಸೆಂಟೆನ್ಸನ್ನು ಬರೀಬೇಕಾಗುತ್ತೆ. ನನಗೆ ಈಗ ಬೇಕು ಅಂತ ನೀವು ಯಾವುದೇ ವಸ್ತು ಆಗಲಿ, ಏನೇ ಒಂದು ಅಚೀವ್ಮೆಂಟ್ ಆಗಲಿ, ನನಗೆ ಬೇಕು ಅನ್ನೋದನ್ನು ಕೇಳಬಾರ್ದು. ಬೇಕು ಅನ್ನೋ ಆ ಒಂದು ವರ್ಡನ್ನೇ ನೀವು ಯೂಸ್ ಮಾಡಬಾರ್ದು. ಆಲ್ರೆಡಿ ನನ್ನ ಹತ್ರ ಇದೆ, ನಾನು ಅಚೀವ್ ಮಾಡಿದ್ದೀನಿ ಅನ್ನೋ ರೀತಿ ನೀವು ಪ್ರೋಗ್ರಾಮ್ ಮಾಡಬೇಕಾಗತ್ತೆ. ಆ ಒಂದು ಸ್ಟೇಟ್ಮೆಂಟನ್ನು ಕರೆಕ್ಟಾಗಿ ಬರ್ಕೊಳ್ಳಿ. ಈಗ ನಿಮಗೆ ನೀವು ಸ್ಟೂಡೆಂಟ್ ಅಂದರೆ ನೀವು ಎಷ್ಟು ಒಂದು ಪರ್ಸೆಂಟೇಜಲ್ಲಿ ನೀವು ಪಾಸ್ ಮಾಡಬೇಕು, ನಾನು ಇಷ್ಟೊಂದು ಈಗ ಒಂದು 90% ನೀವು ನಿಮ್ಮ ಒಂದು ಗೋಲ್ ಇರುತ್ತೆ ಅಚೀವ್ ಮಾಡಬೇಕು ಅಂತ. ಓಕೆ, ನಾನು 90% ಸ್ಕೋರ್ ಮಾಡಿ ನನ್ನ ಒಂದು ಎಕ್ಸಾಮಿನೇಷನನ್ನು ಪಾಸ್ ಮಾಡಿದ್ದೀನಿ ಅನ್ನೋವಂಥ ಒಂದು ಕ್ಲಿಯರ್ ಸ್ಟೇಟ್ಮೆಂಟನ್ನು ಮಾಡ್ಕೊಳ್ಳಿ. ಅಥವಾ ನೀವು ಒಂದು ಮನಿ ಅಚೀವ್ ಮಾಡಬೇಕು ಅಥವಾ ಒಂದು ಬಿಸ್ನೆಸ್ಸನ್ನು ಡೆವಲಪ್ ಮಾಡಬೇಕು ಅಂದಾಗ ನಾನು ಆಲ್ರೆಡಿ ಸಕ್ಸಸ್ಫುಲ್ ಬಿಸ್ನೆಸ್ ಪರ್ಸನ್ ಆಗಿದ್ದೀನಿ, ನನ್ನ ಒಂದು ಇನ್ಕಮ್, ಒಂದು ಪರ್ಟಿಕ್ಯುಲರ್ ಇನ್ಕಮ್ ಕೂಡ ನೀವು ಬರ್ಕೋಬೋದು. ಇಷ್ಟು ಇನ್ಕಮ್ ನಾನು ಮಾಡ್ತಾಯಿದ್ದೀನಿ ನನ್ನ ಬಿಸ್ನೆಸ್ಸಲ್ಲಿ, ನನ್ನ ಬಿಸ್ನೆಸ್ ತುಂಬ ಒಂದು ಸಕ್ಸಸ್ಫುಲ್ ಆಗಿದೆ ಅನ್ನೋದನ್ನು ಕ್ಲಿಯರ್ ಸ್ಟೇಟ್ಮೆಂಟಾಗಿ ನೀವು ಬರ್ಕೋಬೇಕಾಗತ್ತೆ. ಅಥವಾ ಇನ್ನೇನೋ ನಿಮ್ಮ ಗೋಲ್ಸ್ ಇರ್ಬೋದು, ಡ್ರೀಮ್ಸ್ ಇರ್ಬೋದು. ಇದು ಜಸ್ಟ್ ನಾನು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಿಮ್ಮ ಒಂದು ಗೋಲ್ ಏನಿದೆ ಅದಕ್ಕೆ ತಕ್ಕ ಹಾಗೆ ನೀವು ಸೆಂಟೆನ್ಸನ್ನು ಬರ್ಕೊಳ್ಳಿ. ಆ ಒಂದು ಇಮ್ಯಾಜಿನೇಷನನ್ನು ಕ್ರಿಯೇಟ್ ಮಾಡಿದಾಗಲೇ ನೀವು ಆಲ್ರೆಡಿ ಅಚೀವ್ ಮಾಡಿಬಿಟ್ಟಿದ್ದೀರಾ ಅನ್ನೋ ರೀತಿ ನೀವು ಫೀಲ್ ಮಾಡಿಕೊಂಡು ಈ ಒಂದು ಪ್ರಾಕ್ಟೀಸನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ರಿಸಲ್ಟ್ಸ್ ಬಗ್ಗೆ ಕಮೆಂಟ್ ಮಾಡಿ, ಯಾಕಂದರೆ ಎಲ್ರಿಗೂ ಅದೊಂದು ಇನ್ಸ್ಪಿರೇಷನ್ ಆಗುತ್ತೆ. ಈಗ ಪಾಸಿಟಿವ್ ರಿಸಲ್ಟ್ಸ್ ಬರ್ತಾ ಇದೆ ಅಂದಾಗ ತುಂಬ ಒಂದು ಕಾನ್ಫಿಡೆಂಟಾಗಿ ಈ ಒಂದು ಮೆಥಡನ್ನು ಅಪ್ಲೈ ಮಾಡ್ತಾರೆ. ಇದರಿಂದ ಎಲ್ರಿಗೂ ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು
3 ಮೆಥಡ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಅದರ ಒಂದು ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾಗ ಕ್ಲೈಂಟ್ ಒಬ್ಬರು ಹೇಳಿದರು, 3 ಡೇಸ್ ಅವರು ಏನು ಕಂಪ್ಲೀಟ್ ಆಗೋಷ್ಟರಲ್ಲಿ ಅವ್ರಿಗೆ ಸೆಕೆಂಡ್ ಡೇನೇ ರಿಸಲ್ಟ್ ಬಂತು ಅಂತ ತುಂಬ ಖುಷಿಪಟ್ಟರು. ಖಂಡಿತ ಎಲ್ಲರೂ ಈ ಒಂದು ಸ್ಕ್ರಿಪ್ಟಿಂಗ್ ಮೆಥಡಲ್ಲಿ ಒಂದು ಒಳ್ಳೆಯ ಒಂದು ರಿಸಲ್ಟ್ಸ್ ಬರ್ತಾ ಇದೆ. ಖಂಡಿತ ಟ್ರೈ ಮಾಡಿ. 3 ಮೆಥಡ್ ಇರ್ಬೋದು, 5 ಮೆಥಡ್ ಇರ್ಬೋದು, ಅಥವಾ ಈಗ ಈ ಒಂದು 369 ಮೆಥಡ್ ಇರ್ಬೋದು. 21 ಡೇಸ್ ಖಂಡಿತ ಪ್ರಾಕ್ಟೀಸ್ ಮಾಡಿ, ಒಳ್ಳೆ ರಿಸಲ್ಟ್ ಅಂತೂ 100% ಸಿಗುತ್ತೆ. ಕ್ಲಿಯರ್ ಸೆಂಟೆನ್ಸ್ ಬರ್ಕೊಂಡಿದ್ದೀರಾ? ಬೆಳಗ್ಗೆ ಎದ್ದಿದ ತಕ್ಷಣ 3 ಸಲ ಬರಿಬೇಕಾಗುತ್ತೆ. ಇದಕ್ಕಿಂತ ಒಂದು ಸಪ್ರೇಟ್ ಬುಕ್ ಇಟ್ಕೊಂಡ್ರೂ ಪರವಾಗಿಲ್ಲ, ಅಥವಾ ಆಲ್ರೆಡಿ ನೀವು ನಿಮ್ಮ ಅಫರ್ಮೇಷನ್ಸ್ ಎಲ್ಲ ಒಂದು ಏನಾದರೂ ಬುಕ್ಕಲ್ಲಿ ಬರಿತಾ ಇದ್ದರೆ ಆ ಬುಕ್ಕಲ್ಲೇ ನೀವು ಕಂಟಿನ್ಯೂ ಮಾಡ್ಕೋಬೋದು. ಈ ಒಂದು ಸ್ಟೇಟ್ಮೆಂಟನ್ನು ಕೂಡ ಎದ್ದಿದ ತಕ್ಷಣ ಫಸ್ಟ್ ಒಂದು ಮಾರ್ನಿಂಗ್ ರೋಟೀನ್ ಥರ ಮಾಡ್ಕೊಂಬಿಡಿ. ಈ ಒಂದು ಬರೆಯೋ ಹ್ಯಾಬಿಟನ್ನು 3 ಸಲ ಬರಿಬೇಕಾಗತ್ತೆ ಅಷ್ಟೇ. ಎದ್ದಿದ ತಕ್ಷಣ ನಿಮ್ಮ ಒಂದು ಏನು ಸ್ಟೇಟ್ಮೆಂಟ್ ಕ್ರಿಯೇಟ್ ಮಾಡಿದ್ದೀರಾ 3 ಸಲ ಬರ್ಕೊಳ್ಳಿ, ಮತ್ತು ಡಿಟ್ಯಾಚ್ ಆಗಿಬಿಡಿ, ಅಲ್ಲಿಗೆ ಬಿಟ್ಬಿಡಿ. ಚೆನ್ನಾಗಿ ಫೀಲ್ ಮಾಡಿ ಬರಿಬೇಕಾಗತ್ತೆ. ನೆಕ್ಸ್ಟು ನಿಮ್ಮ ಮಾರ್ನಿಂಗ್ ರೋಟೀನ್ ಏನಿದೆ ನಿಮ್ಮ ಕೆಲಸ ನೀವು ಮಾಡಿಕೊಂಡು ಹೋಗ್ಬಿಡ್ಬೋದು. ಮತ್ತು ಡೇ ಟೈಮಲ್ಲಿ ಯಾವಾಗ ನೀವು ಫ್ರೀ ಇರ್ತೀರಾ, ಮಧ್ಯಾಹ್ನ ಅಥವಾ ಸಂಜೆ ಅಷ್ಟರಲ್ಲಿ 6 ಸಲ ಬರಿಬೇಕಾಗತ್ತೆ. 6 ಸಲ ಸೇಮ್ ಸ್ಟೇಟ್ಮೆಂಟನ್ನು ರಿಪೀಟ್ ಮಾಡಬೇಕಾಗತ್ತೆ. ಏನು ಬೆಳಗ್ಗೆ 3 ಸಲ ಬರೆದಿದ್ದೀರಾ ಅದನ್ನೇ ಜಸ್ಟ್ ಕಾಪಿ ಮಾಡ್ತಾ ಹೋಗಿ. ಆ ಸ್ಟೇಟ್ಮೆಂಟಲ್ಲಿ ಏನು ಚೇಂಜಸ್ ಮಾಡೋದಾಗಲಿ ಅಥವಾ ಆಲ್ಟರ್ ಮಾಡೋದಾಗಲಿ ಮಾಡಬೇಡಿ. ಸೇಮ್ ಆ್ಯಸ್ ಇಟ್ ಈಸ್ ಅದನ್ನೇ ಕಾಪಿ ಮಾಡ್ತಾ ಹೋಗಿ. 6 ಸಲ ಬರಿತೀರಾ, ಮತ್ತು ಡಿಟ್ಯಾಚ್ ಆಗಿಬಿಡಿ. ನಿಮ್ಮ ಡೈಲಿ ರೋಟೀನ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ಮತ್ತು ನೈಟ್ ಮಲಗೋದಕ್ಕಿಂತ 10 ನಿಮಿಷ ಮುಂಚೆ, 5ರಿಂದ 10 ನಿಮಿಷ ಮುಂಚೆ ನೀವು ಮತ್ತೆ ಬರಿಬೋದು. ಈಗ 9 ಸಲ ಬರಿತೀರಾ, ನೈಟಲ್ಲಿ 9 ಸಲ ಬರಿತೀರಾ. ಸೇಮ್ ಸೆಂಟೆನ್ಸ್ ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ತೀರಾ. ಬೆಳಗ್ಗೆ 3 ಸಲ ಬರೆದಿದ್ದೀರಾ, ಮಧ್ಯಾಹ್ನ 6 ಸಲ ಬರೆದಿದ್ದೀರಾ, ನೈಟು 9 ಸಲ ಬರೀತೀರಾ. ಟೋಟಲ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, 12 ಸಲ ಆಗುತ್ತೆ. 1 + 2 ಆ್ಯಡ್ ಮಾಡಿದಾಗ 3 ಆಗುತ್ತೆ. ಈ ಒಂದು 369 ಮೆಥಡನ್ನು ಫಾಲೋ ಮಾಡಿಕೊಂಡು ನಿಮ್ಮ ಸಬ್ಕಾನ್ಷಿಯಸನ್ನು ಚೆನ್ನಾಗಿ ನೀವು ಟ್ಯೂನ್ ಅಪ್ ಮಾಡ್ಬೋದು. ಈ ಒಂದು ಹ್ಯಾಬಿಟನ್ನು ನೀವು 21 ದಿನ ಬರಿಬೇಕಾಗತ್ತೆ. ಈ ಒಂದು ಸ್ಕ್ರಿಪ್ಟಿಂಗ್ ಮೆಥಡನ್ನು, ಈ ಒಂದು 369 ಮೆಥಡ್ ಮತ್ತು ಸ್ಕ್ರಿಪ್ಟಿಂಗ್ ಮೆಥಡ್ ಒಂದು ಕಾಂಬಿನೇಷನ್ ಮಾಡಿಕೊಂಡು ನೀವು 21 ದಿನ ನೀವು ಬರೆದಾಗ ನಿಮ್ಮ ಒಂದು ಸಂಕಲ್ಪ ಏನಿದೆ ಅದರ ಒಂದು ಪವರ್ ಏನಿದೆ 10ರಷ್ಟು ಜಾಸ್ತಿ ಆಗುತ್ತೆ. 10ರಷ್ಟು ಬೇಗ ನಿಮ್ಮ ಕಡೆ ಅಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ. ನಿಮ್ಮ ಗೋಲ್ಸ್ ಇರ್ಬೋದು, ನಿಮ್ಮ ಡ್ರೀಮ್ಸ್ ಇರ್ಬೋದು, ಏನೇ ಒಂದು ನೀವು ಸಂಕಲ್ಪ ಸೆಂಟೆನ್ಸ್ ಏನು ಬರೆದಿದ್ದೀರಾ ಅದ್ರ ಕಡೆ ಅಷ್ಟು ನೀವು ಫೋಕಸ್ ಹಾಕ್ತಾ ಇದ್ದೀರಾ ಅಂದಾಗ ಆ ಯೂನಿವರ್ಸಲ್ ಪವರ್ಗೆ ಬೇರೆ ಆಪ್ಷನ್ನೇ ಇರಲ್ಲ. ಖಂಡಿತ ನಿಮ್ಮ ಕಡೆ ಅದನ್ನು ಕಳಿಸಲೇಬೇಕಾಗತ್ತೆ. ಈ ಒಂದು ಪ್ರಾಕ್ಟೀಸನ್ನು 21 ದಿನ ಮಾಡ್ಕೊಳ್ಳಿ. 33 ದಿನ ಕೂಡ ಮಾಡ್ಕೋಬೋದು. ನಿಮಗೆ 3 + 3 ಆ್ಯಡ್ ಮಾಡಿದಾಗ 6 ಆಗುತ್ತೆ. ಮತ್ತು 45 ದಿನ ಕೂಡ ಮಾಡ್ಕೋಬೋದು. 4 + 5 ಆ್ಯಡ್ ಮಾಡಿದಾಗ 9 ಆಗುತ್ತೆ. ಸೊ ಈ ಒಂದು 369 ಮೆಥಡನ್ನು ಖಂಡಿತ ಎಲ್ಲರೂ ಫಾಲೋ ಮಾಡ್ತೀರಾ ಅಂದ್ಕೊಳ್ತೀನಿ. ನಿಜವಾಗ್ಲೂ ಇದೊಂದು ಮ್ಯಾಜಿಕಲ್ ಕೋಡ್ ಅಂತಲೇ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಸ್ಟಾರ್ಟ್ ಮಾಡಿ ಕೆಲವೇ ದಿವಸದಲ್ಲಿ ಆ ಒಂದು ಚೇಂಜಸನ್ನು ನೀವು ನೋಡ್ಬೋದು. ನಿಮ್ಮ ಒಂದು ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಒಂದು ಪಾಸಿಟಿವ್ ಎನರ್ಜಿ ಏನಿದೆ ಜನ್ರೇಟ್ ಆಗ್ತಾ ಹೋಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.